ಓಂ ನಮಃ ಶಿವಾಯ. ಸಂಯಮವಾಣಿ ಚಾನಲ್ಗೆ ಸ್ವಾಗತ. ಆರೋಗ್ಯ ಮತ್ತು ರೋಗದ ಬಗ್ಗೆ ನಾವು ಆಧುನಿಕ ವೈದ್ಯಕೀಯ ಶಾಸ್ತ್ರ ಮತ್ತು ಪರ್ಯಾಯ ಚಿಕಿತ್ಸೆಯಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಇಂದು ನಾವು ಯುವಜನಾಂಗ ಮತ್ತು ಆರೋಗ್ಯದ ಬಗ್ಗೆ ವಿಷಯಗಳನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿ 15ರಿಂದ 29 ವರ್ಷದ ವಯಸ್ಸಿನವರಿಗೆ ಯುವಜನಾಂಗ ಎಂದು ಕರೆಯುವುದು. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 40% ಯುವಜನಾಂಗ ಇರುವುದು. ಇವರುಗಳ ಆರೋಗ್ಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. 2023ರಲ್ಲಿ 2.1 ಮಿಲಿಯನ್ನಷ್ಟು ಯುವಜನಾಂಗ ಅನೇಕ ಕಾರಣಗಳಿಂದ ಮರಣ ಹೊಂದಿರತಕ್ಕಂಥದ್ದು ದುಃಖದ ಸಂಗತಿ. 18 ವಯಸ್ಸಿನಲ್ಲೇ ಮಾನಸಿಕ ರೋಗಗಳು ಪ್ರಾರಂಭವಾಗುವುದು. ಇವುಗಳನ್ನು ನಾವು ಗುರುತಿಸದೆ ಸರಿಯಾಗಿ ಚಿಕಿತ್ಸೆ ಕೊಡದೆ ನಾವು ಯುವ ಜನಾಂಗದಲ್ಲಿ ಉಂಟಾಗುವ ಮರಣವನ್ನು ನೋಡುತ್ತಿದ್ದೇವೆ. 10ರಿಂದ 24 ವರ್ಷ ವಯಸ್ಸಿನಲ್ಲಿ ಈ ಮರಣದ ಸಂಖ್ಯೆ ಕಡಿಮೆ ಇದ್ದಲ್ಲಿ 20ರಿಂದ 24 ವಯಸ್ಸಿನ ಯುವಜನಾಂಗ ಮರಣವನ್ನು ಅಪ್ಪುತ್ತಾ ಇರತಕ್ಕಂಥದ್ದು. 10ರಿಂದ 14 ವರ್ಷ ವಯಸ್ಸಿನಲ್ಲಿ ಸೋಂಕು ರೋಗಗಳು ಕಾಡಿದಲ್ಲಿ 20ರಿಂದ 24 ವರ್ಷದ ಯುವಜನಾಂಗದಲ್ಲಿ ಅನೇಕ ರೀತಿಯಾದ ಒಂದು ಅನಾರೋಗ್ಯದ ಸಮಸ್ಯೆಗಳು ಈ ಮರಣಕ್ಕೆ ಕಾರಣವಾಗಿರತಕ್ಕಂಥದ್ದು. ಬಹಳ ಮುಖ್ಯವಾದ ಕಾರಣಗಳೆಂದರೆ ರಸ್ತೆಯ ಅಪಘಾತಗಳು, ನೀರಿನಲ್ಲಿ ಮುಳುಗುವುದು ಹಾಗೂ ರಸ್ತೆಯ ಅಪಘಾತಗಳು ಅಂಗವಿಕಲತೆಗೆ ಕಾರಣವಾಗುವುದು. 2024ರಲ್ಲಿ 1,80,000 ಜನಗಳು ರಸ್ತೆ ಅಪಘಾತಗಳಲ್ಲಿ ಮರಣ ಹೊಂದಿದ್ದಲ್ಲಿ 10,000 ಮಕ್ಕಳು ರಸ್ತೆ ಅಪಘಾತಗಳಲ್ಲಿ ಮರಣ ಹೊಂದಿರತಕ್ಕಂಥದ್ದು. 66% ಶೇಕಡ 18ರಿಂದ 34 ವಯಸ್ಸಿನ ಯುವಜನಾಂಗ ಮರಣ ಹೊಂದಿರತಕ್ಕಂಥದ್ದು. 40,000 ಜನರು ಯುವಜನತೆ ನೀರಿನಲ್ಲಿ ಮುಳುಗಿ ಪ್ರಾಣವನ್ನು ಕಳೆದುಕೊಂಡಿರುವುದು. ಜೊತೆಯಲ್ಲಿ HIV ಸೋಂಕು, ಮಾನಸಿಕ ಅಸ್ವಸ್ಥತೆ ಮತ್ತು ಕಳಪೆ ಸಾಧನೆಯಿಂದ ಶಾಲೆಯನ್ನು ಬಿಡುವುದು, ಮದ್ಯ ಸೇವನೆ ಮತ್ತು ತಂಬಾಕು ಸೇವನೆ 15ರಿಂದ 19 ವರ್ಷದ ಯುವಕರಲ್ಲಿ ಕಂಡುಬರುತ್ತಿರ್ತಕ್ಕಂಥದ್ದು. ಹಾಗೂ ಮಾನಸಿಕ ಅಸ್ವಸ್ಥತೆ ಎಂದರೆ ಆತಂಕ, ಖಿನ್ನತೆ ಇವುಗಳು ಕೂಡ ಯುವಜನಾಂಗದಲ್ಲಿ ಹೆಚ್ಚು ಕಂಡುಬರುತ್ತಾ ಇರತಕ್ಕಂಥದ್ದು. ಮತ್ತು ಆತ್ಮಹತ್ಯೆಯ ಸ್ವರೂಪ ಕೂಡ ಯುವಜನಾಂಗದಲ್ಲಿ ಮರಣಕ್ಕೆ ಕಾರಣವಾಗಿರುವುದು. ಓಂ ನಮಃ ಶಿವಾಯ.